ನಮಸ್ತೆ. ಗಣೇಶ ಚೌತಿಯಂದು ಅಲಂಕಾರ ಮಾಡಿದ್ದಂತಹ ರಂಗವಲ್ಲಿ ಇದಾಗಿತ್ತು. ಆ ಚೌತಿಯ ವಿಶೇಷವಾದ ರಂಗವಲ್ಲಿ ಮತ್ತು 3 ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿ ಹೋಮದ ಪೂಜೆಗೆ ಸಿದ್ಧತೆಗಳಾಗಿತ್ತು. ಮತ್ತು ಇದಾಗಲೇ ಮುಗಿಯುವ ಹಂತದಲ್ಲಿತ್ತು. ಮಹಾಮಂಗಳಾರತಿಯ ಸಮಯದಲ್ಲಿ ನಾನು ದೇವಾಲಯದ ಆನ್ ದ ವೇ ಹೊರಾಂಗಣದಲ್ಲಿದ್ದೆ. ಇಲ್ಲಿ ಹೋಮಕುಂಡವು ಕೂಡ ಉರಿತಾ ಇತ್ತು. ಆ ಸಂದರ್ಭದಲ್ಲಿ ನನಗೆ ತುಂಬ ದಿನಗಳ ನಂತರ ನಾನು ಲೇಔಟಿಗೆ ಬಂದಿದ್ದರಿಂದ ಹೋಗೋಣ ಅಂತ ಅನಿಸಿ ಬಂದೆ. ಅಂದು ಚೌತಿ ಇದ್ದದ್ರಿಂದ ಈ ಎಲ್ಲ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವಂತಹ ಯೋಗ ನನಗೆ ಸಿಕ್ತು. ಗಣೇಶ ದೇವಾಲಯ ಮುಚ್ಚಿತ್ತು ಮತ್ತು ಈ ಆವರಣದಲ್ಲಿದ್ದಂತಹ ಅಗ್ನಿ ಹೋಮ ಮತ್ತು ಈ ಕಳಸ ಇವೆಲ್ಲವನ್ನು ನೋಡಿ ತುಂಬ ಖುಷಿಪಟ್ಟೆ ನಿಜಕ್ಕೂ. ಮತ್ತು ಹೆಂಗಳೆಯರೆಲ್ಲ ಸೇರಿ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನ ದೀಪವನ್ನು ಆರತಿಯನ್ನು ಗಣೇಶನಿಗೆ ಬೆಳಗ್ಗೆ ಇಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣಬಹುದು. ವಿಶೇಷವಾಗಿ ಹೆಂಗಳೆಯರು ಅಂದರೆ ಚೌತಿಯನ್ನು ಒಂದು 8 ಗಂಟೆಯಲ್ಲಿ ಮಾಡ್ತಾರೆ. ಹಾಗಾಗಿ ನನಗೆ ಆನ್ ದ ವೇ ಹೋಗಬೇಕಾದ್ರೆ ಸಿಕ್ತು. ನಾನು ತುಂಬ ಖುಷಿಪಟ್ಟೆ. ಮಾರ್ನಿಂಗ್ ಗ್ಲೋರಿ ಇದು. ಪ್ರತಿನಿತ್ಯ ಹೂ ಬಿಡಿಸಿದ್ರೆ ಚಿಟ್ಟೆ ಜನಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಒಂದು ದಿನ ಅಂದರೆ 9 ಗಂಟೆ ಆದರೂ ಇನ್ನೂ ಅರಳಿ ನಳನಳಿಸ್ತಾ ಇತ್ತು. ಹಾಗಾಗಿ ಅದನ್ನು ಅಲಂಕಾರ ಮಾಡೋಣ ಮತ್ತು ಕಟ್ಟಲಿಕ್ಕೆ ತೊಗೊಂಡೆ. ಆದರೆ ಅದರ ಪಟಲ್ ತುಂಬ ಸೂಕ್ಷ್ಮವಾದ್ರಿಂದ ಆಗಲಿಲ್ಲ. ಅದನ್ನು ಹುರುಳಿ ಅಲಂಕಾರ ಮಾಡಿದೆ. ಎಲ್ಲ ಹೂಗಳನ್ನು ಬಿಡಿಸಿದೆ. ಮನೆಯ ಪಕ್ಕದ ಸೈಟ್ನಲ್ಲಿದ್ದಂಥ ಮಾರ್ನಿಂಗ್ ಗ್ಲೋರಿ ಇದನ್ನು ಅಂಗಳದಲ್ಲಿ ತಂದಿರಿಸ್ಕೊಂಡಿದ್ದೆ. ಆದರೆ ತುಂಬ ಕಷ್ಟ ಆಯಿತು ಅದು. ಅದನ್ನು ನಾನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಯಿತು. ಅದು ತುಂಬ ಹಬ್ಬು ಬಳ್ಳಿ. ಅದಕ್ಕೆ ಆಸರೆ ಕೊಟ್ಟು ಬೆಳೆಸಿ ಎಲ್ಲ ಮಾಡಬೇಕಾಗುತ್ತೆ ಅಂಥೇಳಿ ಮತ್ತು ಅದ್ರ ಜೊತೆಗೊಂದಷ್ಟು ಬೇರೆ ಗಿಡಗಳು ಸೇರಿಕೊಂಡು ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ತೆಗೆದಿರಿಸಿದೆ. ಅಂಗಳದ ಪಕ್ಕದಲ್ಲೇ ನನಗೆ ಮಾರ್ನಿಂಗ್ ಗ್ಲೋರಿ ಸಿಗೋದ್ರಿಂದ ತುಂಬ ಖುಷಿಪಟ್ಟೆ. ಅಂದರೆ ಹೈಬ್ರಿಡ್ ಆದರೆ ಅದು ಬೇರೆ ಥರ ಹೂಬಿಡುತ್ತೆ. ಈ ಹೂಗಳೆಲ್ಲ ಬಳ್ಳಿ ಉಪಾದಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂಥ ಹೂಗಳು. ನಿಜಕ್ಕೂ ಮಾರ್ನಿಂಗ್ ಗ್ಲೋರಿ ನೋಡಿ ತುಂಬ ಖುಷಿಯಾಯಿತು. ಮತ್ತು ಒಂದು ದಿನ ಮಾತ್ರ ಎಲ್ಲ ದಿನವೂ ಬಿಡಿಸ್ಲಾರೆ. ಅದು ಪ್ರಕೃತಿಯ ನಿಯಮ. ನಾವು ಹೆಚ್ಚು ಆಸೆ ಪಡಬಾರದು. ಹಾಗಾಗಿ ಒಂದು ದಿನ ಅದನ್ನು ತಂದು ಅಂಗಳದಲ್ಲಿ ಅಲಂಕಾರ ಮಾಡಿದೆ. ನೋಡಿ ಈ ಥರ ಇಷ್ಟು ಹೂಗಳು ಸಿಕ್ತು. ಇದನ್ನೆಲ್ಲ ಹುರುಳಿ ಅಲಂಕಾರ ಮಾಡಿ ಸಂಭ್ರಮಿಸಿದೆ. ತುಂಬ ಖುಷಿಯಾಯಿತು. ಅಂದರೆ ಹೆಚ್ಚು ಸಮಯ ಇರಲಿಲ್ಲ. ನಾನು ತಂದ ಒಂದು 20 ನಿಮಿಷಕ್ಕೆ ಅದು ಬಾಡೋಗಿ ಅದರಷ್ಟು ಜಾಗವನ್ನು ಆಕ್ರಮಿಸ್ಕೊಂಡಿದ್ದಂತಹ ಜಾಗ ಅದು ಬಾಡಿದ ನಂತರ ತುಂಬ ಸಣ್ಣ ಗಾತ್ರವನ್ನು ಹೊಂದಿತ್ತು. ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕೋ ಬಾಡಿದ ಹೂವನ್ನು ವಿಡಿಯೋ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಹರಡಿದ ಹೂವನ್ನೇ ನೋಡೋಕ್ಕೆ ಇಷ್ಟ. ಹಾಗಾಗಿ ಈ ಹೂಗಳನ್ನು ಈ ಒಂಥರ ನಕ್ಷತ್ರ ಧರೆಗಿಳಿದಂತೆ ಎಷ್ಟೆಲ್ಲ ಹೂಗಳು ಪರಿಸರದಲ್ಲಿ ಹರಡ್ತಾ ಇರುತ್ತೆ. ಅದೆಲ್ಲ ಯಾರಿಗೆ ಅದರ ಹಸಿವನ್ನು ತಣಿಸಬೇಕು ಅವರಿಗಾಗಿ ಕಾದಿರುತ್ತೆ. ಅವರ ಬರುವಿಕೆಗಾಗಿ ನಾವು ನಮ್ಮ ಇಷ್ಟಕ್ಕೆ ಅದನ್ನು ಬಳಸ್ಕೊಂಡ್ರೆ ತಪ್ಪಾಗುತ್ತೆ ಅಂಥೇಳಿ ನಾನು ಒಂದು ದಿನದ ಮಟ್ಟಿಗೆ ಮಾತ್ರ ಅದನ್ನು ಬಳಸ್ಕೊಂಡೆ. ಆಗಾಗ ಯಾವಾಗಲಾದ್ರೊಮ್ಮೆ ಮಾತ್ರ ಈ ಸಾಹಸ ಮಾಡ್ತೇನೆ. ಪ್ರತಿನಿತ್ಯ ನಾನು ಈ ಪರಿಸರದ ಅಂದರೆ ನೈಸರ್ಗಿಕವಾದ ಹೂಗಳನ್ನು ಬಿಡಿಸ್ಲಿಕ್ಕೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಾವೇ ಬೆಳೆದ ಹೂಗಳಾದರೆ ಬೇರೆ. ಆದರೆ ನೈಸರ್ಗಿಕ ಹೂಗಳನ್ನು ನಂಬಿ ಸಾಕಷ್ಟು ಜೀವಚರಾಚರಗಳು ಕಾಯ್ತಾ ಇರ್ತವೆ. ಹಾಗಾಗಿ ನಾನು ಅಂಗಳದಲ್ಲಿ ತಂದಿರಿಸಿದಂತಹ ಮಾರ್ನಿಂಗ್ ಗ್ಲೋರಿ ಬೆಳಗಿನ ಒಂದು ಸುಂದರ ಈ ಹೂವಿನ ಚಿತ್ತಾರವನ್ನು ನೋಡೋದೇ ಒಂದು ಖುಷಿಯಾಗಿತ್ತು. ಈ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ನನ್ನದಾಗಿತ್ತು. ಬಾನಂಗಳದಲ್ಲಿ ಅರಳಿ ನಗುವ ನಕ್ಷತ್ರ ಹಗಲು ಸಮಯದಲ್ಲಿ ಭುವಿಯಲ್ಲಿ ಅವತರಿಸಿದಂತೆ ನನಗೆ ಭಾಸವಾಯಿತು. ನೂರಾರು ಹೂವುಗಳು ಹರಡಿ ನಿಲ್ಲುವಂತಹ ಸಂದರ್ಭವನ್ನು ನೋಡೋದೇ ಚೆನ್ನ. ದುಂಬಿಗಳಂತೂ ಅವುಗಳ
ಗಮಲನ್ನು ಸುವಾಸನೆಯನ್ನು ಅರಸಿ ಅದರ ಆ ಕಂಪು ಅವುಗಳಿಗೆ ಇಷ್ಟ ಆಗಿರುತ್ತೆ. ಮತ್ತು ಮಧುವನ್ನು ಅರಸಿ ಬರ್ತಕ್ಕಂಥ ಚಿಟ್ಟೆ ಜೇನ್ನೊಣಗಳು. ಇದು ಜನವರಿ ವರ್ಷದಲ್ಲಿ 2-3 ಬಾರಿ ಮಾರ್ನಿಂಗ್ ಗ್ಲೋರಿ ಹರಡುತ್ತೆ ಅನ್ಕೋತೀನಿ. ನಿಜಕ್ಕೂ ಇದೊಂದು ರೀತಿಯ ಸಸ್ಯಲೋಕದ ಒಂದು ಸಂಭ್ರಮ. ನೀಲಿ ಬಣ್ಣದ ಈ ಹೂಗಳಿಗೆ ಮತ್ತು ಹೆಚ್ಚು ಚಿಟ್ಟೆ ಜೇನುನೊಣಗಳು ಬರೋದು ರೂಢಿ. ಹಾಗಾಗಿ ನಮ್ಮ ಪಕ್ಕದ ಖಾಲಿ ಸೈಟಲ್ಲಿ ಯಾವಾಗಲೂ ಅರಳಿ ನಳನಳಿಸ್ತಕ್ಕಂಥ ಈ ಹೂಗಳನ್ನು ನೋಡೋದೇ ಒಂದು ಖುಷಿ. ಆದರೆ ಹೆಚ್ಚು ಕಾಲ ಇರೋದಿಲ್ಲ, ಅದೊಂದೇ ಬೇಸರದ ಸಂಗತಿ. ದುಂಬಿ ಆಗತಾನೆ ಬಂದಿತ್ತು. ಇದಾಗಿತ್ತು ಇಂದಿನ ವಿಶೇಷ.